ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸುಮಂಗಲಾ ಭಟ್ ಸವಿ ಕಿಚನ್. ನಾನು ಸುಮಂಗಲಾ ಭಟ್. ಈ ವಿಡಿಯೋದಲ್ಲಿ ನಾನು ತುಂಬಾ ಕ್ರಿಸ್ಪಿಯಾದ ಮತ್ತು ಅಷ್ಟೇ ರುಚಿಕರವಾದ ಸ್ನ್ಯಾಕ್ಸ್ ರೆಸಿಪಿ ತಂದಿದ್ದೀನಿ. ಇದು ಮಾಡಲಿಕ್ಕೆ ತುಂಬಾ ಈಸಿ, ಹಾಗೆಯೇ ತುಂಬಾ ಕಡಿಮೆ ಸಮಯವನ್ನು ತಗೊಳುತ್ತೆ. ಫ್ರೆಂಡ್ಸ್, ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಹೊಸಬಿದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದ ಬೆಲ್ ಐಕಾನ್ ಸಹ ಪ್ರೆಸ್ ಮಾಡಿ, ಆಗ ನಾನು ಹಾಕಿದ ಹೊಸ ವಿಡಿಯೋ ನಿಮ್ಮ ಮೊಬೈಲ್ಗೆ ಬರುತ್ತೆ. ನಿಮಗೆ ಇಷ್ಟ ಆದರೆ ಮಾಡ್ಕೊಳ್ಬೋದು, ವಿಡಿಯೋ ಮಿಸ್ ಆಗೋದಿಲ್ಲ. ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಇಲ್ಲಿ ನಾನು 3 ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಹೇಗೆ ಹೆಚ್ಚೋದು ಅಂತ ತೋರಿಸ್ತೀನಿ. ಈರುಳ್ಳಿಯನ್ನು ಅರ್ಧ ಭಾಗ ಮಾಡಿಕೊಂಡು ಚಕ್ರಾಕಾರವಾಗಿ ತುಂಬ ತೆಳ್ಳಗೆ ಈ ರೀತಿ ಹೆಚ್ಚಿಕೊಳ್ಬೇಕು. ಅದು ಹೆಚ್ಚಿಕೊಂಡಾದಮೇಲೆ ಅದನ್ನೆಲ್ಲ ಬಿಡಿಸಿಟ್ಕೊಳ್ಬೇಕು. ಈ ರೀತಿ ತೆಳ್ಳಗೆ ಹೆಚ್ಚಿಟ್ಕೊಂಡ್ರೆ ತುಂಬ ಕ್ರಿಸ್ಪಿಯಾಗಿ ಬೋಂಡ ಬರುತ್ತೆ. 2 ಟೀ ಸ್ಪೂನ್ ಕೊತ್ತಂಬರಿ ಬೀಜ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಓಂಕಾಳು ಅಥವಾ ಅಜ್ವೈನ್, ಜಜ್ಜಿಟ್ಕೊಂಡಂತಹ ಅರ್ಧ ಇಂಚು ಶುಂಠಿ, 5-6 ಬೆಳ್ಳುಳ್ಳಿ, ಸಿಪ್ಪೆ ತೆಗೆಯುವುದು ಬೇಡ, 2 ಹಸಿಮೆಣಸು ಖಾರಕ್ಕೆ, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, 2 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು 1.5 ಟೀ ಸ್ಪೂನ್ ಇರ್ಬೋದು, 2 ಟೀ ಸ್ಪೂನ್ ಅಕ್ಕಿ ಹಿಟ್ಟು, 1 ಬೌಲ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಜರಡಿ ಹಿಡ್ಕೊಳ್ಬೇಕು, ಏಕೆಂದರೆ ಹಿಟ್ಟು ಗಂಟಾಗಿರುತ್ತೆ. ಹಿಟ್ಟು ಗಂಟು ಇದ್ದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನೋಡಿ, ಹಿಟ್ಟು ಈ ರೀತಿ ಸ್ಮೂತ್ ಆಗಿರಬೇಕು. ಹಾಗೆಯೇ ಕರಿಲಿಕ್ಕೆ ಎಣ್ಣೆ. ನೀವು ಇದಿಷ್ಟನ್ನು ರೆಡಿ ಮಾಡಿಕೊಂಡ್ರೆ 5 ನಿಮಿಷದಲ್ಲಿ ಬಜೆ ಆಗಿ ಹೋಗುತ್ತೆ. ಇಲ್ಲಿಗೆ ಸಣ್ಣ ಮಿಕ್ಸರಲ್ಲಿ ಎಲ್ಲ ಮಸಾಲೆಯನ್ನು ಹಾಕಿ ತರಿಯಾಗಿ ರುಬ್ಕೊಳ್ಬೇಕು. ನೋಡಿ, ಸಣ್ಣ ಮಿಕ್ಸರ್ ತಗೊಳ್ಳಿ. ಜೀರಿಗೆ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು, ಇದನ್ನು ನೀರು ಹಾಕದೆ ತರಿಯಾಗಿ ರುಬ್ಕೊಂಡು ಬರೋಣ. ರುಬ್ಬಿ ಆಗಿದೆ ನೋಡಿ, ಈ ರೀತಿ ತರಿಯಾಗಿ ರುಬ್ಕೊಳ್ಬೇಕು. ನೀರು ಹಾಕ್ತೇನೆ ತರಿಯಾಗಿ ಈ ರೀತಿನೇ ರುಬ್ಕೊಳ್ಬೇಕು. ಈಗ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಹೆಚ್ಚಿಟ್ಟ ಈರುಳ್ಳಿಗೆ ರುಬ್ಬಿದ ಮಸಾಲೆ ಹಾಕ್ಕೊಳ್ಳಿ. ಇದಕ್ಕೆ ನೀರು ಹಾಕಿ ಕಲಿಸಬಾರ್ದು, ಈರುಳ್ಳಿ ನೀರನ್ನು ಬಿಟ್ಟು ಕೊಡುತ್ತೆ. ಓಂ ಕಾಳನ್ನು ಕೈಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳಿ. ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇವೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಬೇಕು. ಮೊದಲು ಈ ರೀತಿ ಎಲ್ಲದನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷ ಹಾಗೇ ಇಟ್ಕೊಂಡ್ರೆ ಈರುಳ್ಳಿಲಿರೋ ನೀರೆಲ್ಲ ಬಿಟ್ಟು ಕೊಡುತ್ತೆ. ಈ ರೀತಿ ಕಲಸಿ ಆದಮೇಲೆ 10 ನಿಮಿಷ ಹಾಗೇ ಮುಚ್ಚಿ ಇಡಿ. ಆಗ ಈರುಳ್ಳಿಲಿ ಇರುವ ನೀರೆಲ್ಲ ಬಿಟ್ಟು ಕೊಡುತ್ತೆ. ನೋಡಿ, ಈರುಳ್ಳಿ ನೀರು ಬಿಟ್ಟು ಕೊಟ್ಟಿದೆ. ಈಗ ಇದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತಾ ಕಲಿಸ್ತಾ ಬರಬೇಕು. ಈ ರೀತಿ ಮಿಕ್ಸ್ ಮಾಡ್ತಾ ಇರುವಾಗ ಅದು ನೀರಾಗಿರಬಾರ್ದು, ಸ್ವಲ್ಪ ಗಟ್ಟಿನೇ ಆಗಬೇಕು. ನೋಡಿ, ಈ ರೀತಿ ಮತ್ತೆ ನೀವು ಸ್ವಲ್ಪ ಹಾಕ್ತಾ ಕಲಿಸ್ಕೊಳ್ಳಿ. ಹಿಟ್ಟು ಸ್ವಲ್ಪ ಗಟ್ಟಿ ಆಗ್ತಾ ಬಂದಾಗೆ ಅದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ನೋಡಿ, ಈ ರೀತಿ ಕಲಿಸುವಾಗ ಸ್ವಲ್ಪ ಗಟ್ಟಿ ಎನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಸಹ ಕಲಿಸ್ಕೊಳ್ಬೋದು. ಅದು ಚೂರು ನೀರು ಹಾಕಬೇಕು. ನೀರು ಬೇಕನ್ಸಿದ್ರೆ ಈ ರೀತಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಬೇಕು, ಜಾಸ್ತಿ ನೀರು ಹಾಕಬಾರ್ದು. ಹಿಟ್ಟನ್ನು ನೀರಾಗಿ ಕಲಿಸ್ಕೊಂಡ್ರೆ ಬಜೆ ಅದು ಒಂಥರ ಮೆತ್ತಗಾಗ್ಬಿಡುತ್ತೆ, ಕ್ರಿಸ್ಪಿಯಾಗಿ ಬರೋದಿಲ್ಲ. ಆದ್ದರಿಂದ ನೀವು ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಳ್ಬೇಕು. ಹಿಟ್ಟಿನ ಕನ್ಸಿಸ್ಟೆನ್ಸಿ ಸರಿಯಾಗಿದೆ, ಗಟ್ಟಿನೂ ಅಲ್ಲ ತೆಳ್ಳಗೂ ಅಲ್ಲ ಆಗಿದೆ, ಸರಿ ಅದು ಹದ ಬಂದಿದೆ. ಈಗ ನೀವು ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಕೊಳ್ಳಿ. ಇದು ಹದ ಸರಿಯಾಗಿದೆ. ಈಗ ಎಣ್ಣೆಯಲ್ಲಿ ಇದನ್ನು ಬಿಡೋಣ. ಎಣ್ಣೆ ಕಾಯಲಿ. ನೋಡಿ, ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಕಾದಿದೆಯಾ ನೋಡಲಿಕ್ಕೆ ಒಂದು ಸಣ್ಣ ಈರುಳ್ಳಿನ ಬಿಟ್ಕೊಂಡ್ರೆ ಅದು ಮೇಲೆ ಬರುತ್ತೆ. ಮೇಲೆ ಬಂದರೆ ಅದು ಎಣ್ಣೆ ಕಾದಿದೆ ಅಂತ. ಈಗ ನೀವು ಅದಕ್ಕೆ ಬಜೆಯನ್ನು ನಾವು ಬಿಡ್ಬೋದು. ಹಿಟ್ಟನ್ನು ತೊಗೊಂಡ್ಮೇಲೆ ಅದನ್ನು ಪ್ರೆಸ್ ಮಾಡಿ ಬಿಡಬೇಕು. ಆಗ ಅದ್ರ ಒಳಗಡೆ ಎಲ್ಲ ಬೆಂದು ಪಕೋಡ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಒಂದು ಸೈಡ್ ಸ್ವಲ್ಪ ಬೆಂದ ಮೇಲೆ ಇದನ್ನು ಮಡಚಿ ಹಾಕಬೇಕು. ನೋಡಿ, ಒಂದು ಸೈಡ್ ಬೆಂದಿದೆ. ಈಗ ಲೋ ಫ್ಲೇಮ್ ಮಾಡಿ ಬೇಯಿಸ್ಕೊಳ್ಳಿ. ಈ ರೀತಿ ಬೇಯಿಸ್ಕೊಂಡ್ರೆ ಅದು ಕ್ರಿಸ್ಪಿ ಆಗುತ್ತೆ ಮತ್ತು ಒಳಗಡೆ ಎಲ್ಲ ಬೇಯುತ್ತೆ. ಇಲ್ಲಿ ಒಂದು ಟಿಪ್ ಹೇಳ್ತೀನಿ. ಪಕೋಡ ಬ್ರೌನ್ ಕಲರ್ಗೆ ತಿರುಗಿಲಿಕ್ಕೆ ಹತ್ತಿದ ಕೂಡಲೇ ಅದನ್ನು ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳಿ. ಯಾಕಂದರೆ ಬಿಸಿ ಎಣ್ಣೆಯಿಂದ ಪಕೋಡನ ತೆಗೆದ್ರೆ ಅದು ಎಣ್ಣೆ ಕುಡಿಯೋದಿಲ್ಲ. ಬಿಸಿ ಎಣ್ಣೆ ಎಲ್ಲ ಕೆಳಗೆ ಇಳಿದು ಹೋಗುತ್ತೆ. ಅದೇ ಲೋ ಫ್ಲೇಮ್ ಮಾಡಿಕೊಂಡ್ರೆ ಎಣ್ಣೆ ಕುಡಿದ್ಬಿಡುತ್ತೆ. ಪಕೋಡ ಬೇಯ್ತಾ ಬಂದಿದೆ ನೋಡಿ. ನಾನೀಗ ಹೈ ಫ್ಲೇಮ್ ಮಾಡ್ಕೊಂಡಿದ್ದೀನಿ. ಫ್ಲೇಮ್ ಮಾಡಿದ ಮೇಲೆ ಒಂದು ಅರ್ಧ ನಿಮಿಷ ಕೈ ಆಡಿ ತೆಗೆದುಬಿಡಿ, ಇಲ್ಲಾಂದ್ರೆ ಅದು ಹೊತ್ತೋಗುತ್ತೆ. ನೋಡಿ, ಬಿಳಿನೂ ಆಗಲಿಲ್ಲ, ಕಪ್ಪು ಆಗಲಿಲ್ಲ, ಬ್ರೌನ್ ಕಲರ್ಗೆ ತಿರುಗಿದೆ. ಈಗ ಇದನ್ನು ತೆಗಿತಾ ಇದ್ದೀನಿ. ನೋಡಿ, ಇಷ್ಟು ಬೆಂದರೆ ಸಾಕು. ಇದೇ ರೀತಿ ಎಲ್ಲದನ್ನು ಬೇಯಿಸ್ಕೊಳ್ಳಿ. ಇದರಲ್ಲಿ 15 ಪಕೋಡ ಆಗಿದೆ.
ನೋಡಿ ಇಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಎಣ್ಣೆ ಕುಡಿಲಿಲ್ಲ. ಮತ್ತು ಈ ಮಳೆಗಾಲದಲ್ಲಿ ಸಾಯಂಕಾಲ ಬಿಸಿ ಬಿಸಿ ಟೀ ಒಟ್ಟಿಗೆ ಈ ಸ್ನ್ಯಾಕನ್ನು ಮಾಡಿಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ನೀವು ಈ ಟೇಸ್ಟಿ ಪಕೋಡ ಮಾಡಿ ನೋಡಿ ಫ್ರೆಂಡ್ಸ್. ಈ ಪಕೋಡ ಮಾಡಿ ನೋಡಿ. ಹಾಗೆಯೇ ಇದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದರೆ ಕಾಮೆಂಟ್ ಹಾಕೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.